ಮಾತು ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ. ಯಾಕೆಂದರೆ ನಾನು ಒಂದು ವಿದ್ಯೆ ಕಲಿತೆ. ನಮ್ಮ ಜೀವನದಲ್ಲಿ ನಾವು ಕಲ್ತಿದ್ದನ್ನು, ಒಳ್ಳೆಯ ಕಲಿಕೆಗಳನ್ನು ನಾವು ಹಂಚಿತಾನೇ ಹೋಗಬೇಕು, ಮತ್ತೊಬ್ಬರಿಗೆ ಹೇಳಿಕೊಟ್ಟು ಹೋಗಬೇಕು. ಹೇಳಿಕೊಟ್ಟು ಹೋಗದೇ ಇದ್ದರೆ ಅವನು ಸ್ವಾರ್ಥಿ ಆಗಿಬಿಡ್ತಾನೆ. ಅಂಥ ಜೀವನ ಬಾಳಬಾರ್ದು. ಆದರೆ ನಾವು ಓದಿದಂಥ ಸಂಸ್ಥೆಯಲ್ಲೇ ಬಂದು ನಿಂತು ನಿಮ್ಮೆಲ್ಲರ ಮುಂದೆ ನನ್ನ ಒಂದು ಜೀವನದ ಅನುಭವವನ್ನು ಹಂಚ್ಕೊಳ್ಳೋ ಇದೊಂದು ನಿಜವಾಗ್ಲೂ ಒಂದು ಸುಯೋಗ ಅಂತ ಹೇಳ್ತೀನಿ. ಅದಕ್ಕಾಗಿ ಮೊದಲನೇದಾಗಿ ನಾನು MD ಸರ್ಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರು ಸಮಾನರಾದ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಆ ತಂದೆ ತಾಯಿಗಳಿಗೆ ಅಭಿನಂದನೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಭಾಳಷ್ಟು ಪೇರೆಂಟ್ಸ್ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ, ನನ್ನ ಮಕ್ಕಳಿಗೆ ಇನ್ನೊಂದು 5-6 ಮಾರ್ಕ್ ಹೆಚ್ಚು ಬಂದಿದ್ದರೆ ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸಿಕ್ಬಿಡ್ತಾ ಇತ್ತು. ಬಡ್ಡಿ ಮಗ ಓದಲಿಲ್ಲ, ಒಂದು 10 ಮಾರ್ಕ್ ಎಕ್ಸ್ಟ್ರಾ ಸಿಕ್ಬಿಟ್ಟಿದ್ರೆ ಅದು ಯಾವುದೋ ಕಾಲೇಜಿಗೆ ಸೇರಿಸ್ಬಿಟ್ಟು ಇಂಜಿನಿಯರಿಂಗ್ ಮಾಡಿಸ್ಬಿಡ್ತಾ ಇದ್ದೆ. ನೋಡಿ ಇವತ್ತು TDTC ಅಂತೆ ಇಲ್ಲಿ ಕರ್ಕೊಂಬಂದು ಸೇರಿಸ್ತಾ ಇದ್ದೀವಿ. ಇದು ಏನು ಎತ್ತ ದಿಕ್ಕು ದೆಸೆ ಇಲ್ಲ, ನಾನು ಏನು ಮಾಡ್ತಾನೋ ಏನು ಅಂತ ಗೊತ್ತಿಲ್ಲ ಅಂಥೇಳಿ ಒಂದು ಮನಸ್ಸಿನಲ್ಲಿ ಗೊಂದಲ ಪ್ರತಿಯೊಂದು ತಂದೆ ತಾಯಿಲಿ. ನೀವು ಬಾಯಿ ಬಿಡಲ್ಲ ನಂಗೆ ಗೊತ್ತು, ಆದರೂ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. 1984ರಲ್ಲಿ ನಾನು ಅಲ್ಲೆಲ್ಲೋ ಒಂದು ಕಡೆ ಕೂತಿದ್ದೆ. ಅವತ್ತಿನ ದಿನ ಇಷ್ಟೊಂದು ರೆಕ್ರೂಟ್ಮೆಂಟ್ ಸ್ಟೂಡೆಂಟ್ಸ್ ಬ್ಯಾಚ್ ಸೈಜ್ ಇಷ್ಟು ದೊಡ್ಡದಾಗಿರಲಿಲ್ಲ. ಸುಮಾರು 800ರಿಂದ 1000 ಮಕ್ಕಳು ಇಂಟರ್ವ್ಯೂಗೆ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದರು. ಆದರೆ ಸೆಲೆಕ್ಷನ್ ಆಗ್ತಾ ಇದ್ದಿದ್ದು, ರೆಕ್ರೂಟ್ ಮಾಡ್ತಾ ಇದ್ದಿದ್ದು ಬರೀ 16 ಜನನ ಮಾತ್ರ. ಖಂಡಿತ ನಾನು ಫಸ್ಟ್ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋದೆ. ಆ ಜನ ಮಕ್ಕಳು, ಅವ್ರ ಜೊತೆ ಪೇರೆಂಟ್ಸು ಸುಮಾರು ಒಂದು 1,500 ಜನ ಇದ್ರು ಆ ಕ್ಯಾಂಪಸ್ಸಲ್ಲಿ. ಅದನ್ನು ನೋಡಿ ಅಂದ್ಕೊಂಡೆ ಇದು ನಮಗಲ್ಲ ಇದು ಅಂತ. ಯಾಕೆಂದರೆ ಸ್ಕೂಲ್ನಲ್ಲಿ ಯಾವಾಗಲೂ ಲಾಸ್ಟ್ ಬೆಂಚಲ್ಲಿ ಕೂತು ಓದೋಕ್ಕೆ ಹೆಚ್ಚು ಗಮನ ಕೊಡದೆ, ಬರೀ ಆ ಓದು ಒಂದು ಭಾಗ ಆದರೆ ಬೇರೆ ಪ್ರಪಂಚ ಇನ್ನೊಂದು ಭಾಗ, ತಲೆ ಕಿಟಕಿಯಿಂದ ಆಚೆ ಎಲ್ಲೋ ಓಡ್ತಾ ಇತ್ತು. ಬೇರೆ ಯಾರು ಬಂದಿದ್ದಾರೆ, ಬಂದಿಲ್ಲ, ನೆಕ್ಸ್ಟ್ ಕ್ಲಾಸ್ ಯಾರು ಬರ್ತಾರೆ, ಬರೀ ಈಗ ಬೇಡವಾ. ಇನ್ನೊಂದು ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ಬೇಡವಾದ್ದು ಅಂತ ಇಲ್ಲ, ಬೇರೆ ಏನೋ ಪ್ಯಾರಲಲ್ ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತೆ. ಈಗ ಒಂದು 2-3 ವರ್ಷದ ಹಿಂದೆ ಒಂದು TV ಚಾನಲಲ್ಲಿ ನನ್ನ ಒಂದು ಪ್ರೋಗ್ರಾಮ್ ಮಾಡಿದ್ರು, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಮಾಡಿದಂಥ 100 ಕೋಟಿ ಬಿಸ್ನೆಸ್ ಅಂತ. ನಾನಂದೆ ಅಪ್ಪ ಲಾಸ್ಟ್ ಬೆಂಚ್ ಯಾಕೋ ತರ್ತೀಯ ಇಲ್ಲಿ ಅಂತ. ಅವನಿಲ್ಲ ಸರ್ ಇದು ತರಬೇಕು ಅಂತ ಹೇಳ್ತಿದ್ದ. ನಾನು ಮೊದಲನೇ ಸಲ GDTCಯಲ್ಲಿ ಸೆಲೆಕ್ಟ್ ಆಗಿ ನಾನು ಇಲ್ಲಿ ಒಳಗಡೆ ಬಂದು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂದರೆ ಆ ಟೈಟಲ್ ಏನಿದು ಅನ್ನೋದು ಕೂಡ ನನಗೆ ಪರಿಜ್ಞಾನ ಅಲ್ಲ. ಇಲ್ಲೂ ಬಹಳ ಜನಕ್ಕೆ ಅದರ ಐಡಿಯಾನೂ ಇಲ್ಲ. ಒಂದು ಮಾತ್ರ ನಿಜ, ನಮ್ಮ ಸುತ್ತಲೂ ಜನದಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಅಡ್ವೈಸ್ ಮಾಡೋ ಜನ ಭಾಳ ಜಾಸ್ತಿ. ಖಾಲಿ ಪುಕ್ಸಟ್ಟೆ ಅಡ್ವೈಸ್ ಕೊಡ್ತಾ ಇರ್ತಾರೆ. ಅಡ್ವೈಸ್ ಕೊಡೋರಿಗೆ ಕಡಿಮೆ ಇಲ್ಲ. ಬಟ್ ಯು ಲ್ಯಾಕ್ ಪೀಪಲ್ ಹೂ ಇನ್ಸ್ಪೈರ್ ಯು. ನಿಮ್ಮನ್ನು ಯಾರು ಇನ್ಸ್ಪೈರ್ ಮಾಡ್ತಾರೆ ಅವ್ರ ಹಿಂದೆ ಹೋಗ್ಬೇಕು ನಾವು. ನಾನು ಯಾವಾಗಲೂ ಜೀವನದಲ್ಲಿ ಇದೊಂದು ಪಾಠ ಕಲ್ತಿದ್ದೀನಿ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನು ಸಾಧನೆ ಇಲ್ಲ, ಅದನ್ನು ನಾನು ಮಾತಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಹಿಂಗೆ ಹಾಗೆ ಎಲ್ಲ ಮಾತಾಡೋದು ಸರಿಯಲ್ಲ. GDTCಗೆ ಬಂದು ಸೇರಿದ ಮೇಲೆ, ನಾ ಸೇರುವಾಗ 5 ವರ್ಷದ ಕೋರ್ಸ್ ಅದು, ಈಗ 4 ವರ್ಷ ಏನಿದೆ, ಆಗ 5 ವರ್ಷದ ಕೋರ್ಸ್ ಇತ್ತು. 8 ಸೆಮಿಸ್ಟರ್ ಪ್ಲಸ್ ಫೈನಲ್ ಇಯರ್ ಇಂಟರ್ನ್ಶಿಪ್ ಇತ್ತು. 8 ಸೆಮಿಸ್ಟ್ರಲ್ಲಿ 7 ಸೆಮಿಸ್ಟರ್. ನೀವು ಲಾಸ್ಟ್ ಬೆಂಚು, ಲಾಸ್ಟ್ ರ್ಯಾಂಕ್ ಹುಡುಗ GDTCಗೆ ಬಂದು ಸೇರಿದ ಮೇಲೆ 8 ಸೆಮಿಸ್ಟ್ರಲ್ಲಿ 7 ಸೆಮಿಸ್ಟ್ರಲ್ಲಿ ಫಸ್ಟ್ ರ್ಯಾಂಕ್ ಬಂದು ಫೈನಲಲ್ಲಿ ಡಿಸ್ಟಿಂಕ್ಷನ್ ವಾಸ್ ದ ಟಾಪರ್ ಇನ್ ದ ಕಾಲೇಜ್. ಇವನು ಹೀಗ ಅಂತ ಮನೇಲಿ ಬಹಳ ಆಶ್ಚರ್ಯ ಪಡ್ತಾ ಇದ್ರು. ಇವನು ಹೇಗೆ ಇಷ್ಟೊಂದು ಬದಲಾದ ಅಂತ. ಯಾವಾಗಲೂ ಅಷ್ಟೇ, ಬರೀ ಓದೋದು, ಟಾಪರ್ ಆಗಿದ್ದಾನೆ, ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ದಾನೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಅದು ಅವನು ಲೈಫ್ ಸೆಟ್ಲ್ ಅಂತ. ಅದು ತಪ್ಪು ಮನೋಭಾವನೆ. ನನ್ನ ಜೊತೆ ಓದಿದಾಗೆ ನನ್ನ ಅಣ್ಣ, ನನ್ನ ತಂಗಿ ಎಲ್ಲ ಕಾಲೇಜಲ್ಲಿ ಟಾಪರ್ಸ್. ಅವರು ಸ್ಟೇಟ್ ರ್ಯಾಂಕ್ ಹೋಲ್ಡರ್ಸ್ ಇಬ್ಬರು. ಇವತ್ತಿಗೂ ತಿಂಗಳಿಗೆ ಬಂದರೆ ತನ್ನ ಸಂಬಳ ಕೊಡೋಕ್ಕೆ ಕೈಗೆ ಅಂತಾರೆ ಅವರಿಬ್ಬರು.
ಆದರೆ ನಾನು ಹೆಮ್ಮೆಯಿಂದ ಬಹಳ ನನ್ನ ಬಿಸ್ನೆಸ್ನಲ್ಲಿ ಖುಷಿಯಾದ ಒಂದು ವಿಷಯ ಅಂದರೆ 500 ಜನ ಫ್ಯಾಮಿಲಿಗೆ ಪೇಮೆಂಟ್ ನಾವು ಕೊಡ್ತೀವಿ. ಅವರಿನ್ನ ತಗೊಳ್ತಾ ಇದ್ದಾರೆ, ನಾ ಕೊಡುವಾಗದೆ. ಹೊಸ ಥರ ಪನಿಷ್ಮೆಂಟ್ ಸ್ಕೂಲಲ್ಲಿ ನನಗೆ ಮೊದಲು ನಾನು ಏನಾದ್ರು ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ, ರ್ಯಾಂಕ್ ತಗೋತಾ ಇದ್ದೆ ಅಂತ ಏನಾರು ನಾನು ನಿಮ್ಮ ಹತ್ರ ಹೇಳಿದ್ರೆ ಸುಳ್ಳು ಹ್ಞೂ ಅಂತ ಕೊಟ್ಟೋಗ್ತೀರಾ. ಆದರೆ ಇಲ್ಲೊಬ್ರು ಕೂತಿದ್ದಾರೆ ನನ್ನ ಕ್ಲಾಸ್ಮೇಟ್, ಇಲ್ಲ ಸುಳ್ಳು ಹೇಳ್ತಾನೆ ಅಂತ ಇಮಿಡಿಯೇಟಾಗಿ ಎದ್ದು ಹೇಳ್ಬಿಡ್ತಾರೆ ಅವರು. ಯಾವಾಗ ಈ GDTC ನನ್ನ ಓದಿದ್ದು, ನನ್ನ ಜೀವನದ ಇದು ಬದಲಾಯಿತು. ಇಲ್ಲಿ ಇನ್ನೂ 3 ತಿಂಗಳಿತ್ತು ಕೋರ್ಸು, ಆವಾಗಲೇ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಒಂದು ಕೆಲಸ ಕೂಡ ಸಿಕ್ತು. ಅದು ಇಲ್ಲಿ ಮಧ್ಯಪ್ರದೇಶಲ್ಲಿ, ಇಂದೋರ್ ಮಧ್ಯಪ್ರದೇಶಲ್ಲಿ ನನಗೊಂದು ಕೆಲಸ ಸಿಕ್ತು. ಕೆಲಸನೇ ನನ್ನ ಜೀವನ ಅಂದ್ಕೊಂಡು, ನಮ್ಮಲ್ಲಿ ನಮ್ಮ ಜೀವನ ಶೈಲಿ ಆಗಿತ್ತು, ಬಡತನ ಅಂದರೆ ನಾವೇ ಅನ್ನೋಗಿದ್ದು. ನಾವಲ್ಲಿ ಮಧ್ಯಪ್ರದೇಶಲ್ಲಿ ಕೆಲಸ ಸಿಕ್ತು, ಹೊರಟೋದೆ. ಒಂದು 6-7 ತಿಂಗಳು ಅಲ್ಲಿ ಕೆಲಸ ಮಾಡಿದೆ ನೋಡಿ. ಅಲ್ಲಿಂದ ವಾಪಸ್ ಬಂದು ಯಾರೋ ಒಬ್ಬರು ಮಹನೀಯರು, ಇಂಡಸ್ಟ್ರಿ ಬಹಳ ದೊಡ್ಡ ದಿಗ್ಗಜರು ಇಂಡಸ್ಟ್ರಿಯಲ್ಲಿ, ಅವ್ರನ್ನ ಭೇಟಿಯಾದಾಗ ಅವ್ರು ನನಗೆ ಒಂದು ಮಾರ್ಗದರ್ಶನ ಮಾಡಿದ್ರು. ನಿಜವಾಗ್ಲೂ ಆ ಒಂದು ಮಾರ್ಗದರ್ಶನ, 1 ಗಂಟೆಯ ಒಂದು ಡಿಸ್ಕಷನ್, ಇವತ್ತು ನಾನು ಇಲ್ಲಿ ಏನು ನಿಂತಿದ್ದೀನಿ ಇದು ಸಾಧ್ಯ ಆಯಿತು. ಈ ಚೇಂಜ್ ಮೈ ಲೈಫ್. ಈ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅನ್ನೋದು, ಅಥವಾ ಈ ದ ಅದರ್ ಕೋರ್ಸಸ್ ಆಫ್ GDTC, ವಾಟ್ ಎವರ್ ವಿ ಆರ್ ಡೂಯಿಂಗ್. ನಾನು ಈಗಲೂ ಈ ಕಾರ್ಡ್ ರೋಡಲ್ಲಿ ಈ ಕಡೆ ದಾಟಿ ಈ ಕಡೆ ಎಲ್ಲರ ಬೈ ಚಾನ್ಸ್ ಕ್ರಾಸ್ ಆದರೆ ಒಂದ್ಸಲ ನಾವು ಹೇಗೆ ದೇವಸ್ಥಾನದಲ್ಲಿ ಹೋದಾಗ ಆಚೆಯಿಂದ ಒಂದು ನಮಸ್ಕಾರ ಮಾಡ್ತೀವಿ, ನಾನು ಈ ಕಡೆ ತಿರುಗಿ ನಮಸ್ಕಾರ ಮಾಡಿ ಹೋಗ್ತೇನೆ. ಇದು ನಮಗೆ ದೇವಸ್ಥಾನ ಇದ್ದಾಗೆ. ಭಾಳಷ್ಟು ಜನ ಇದ್ರ ಬಗ್ಗೆ, ಕೋರ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ನಿಮ್ಮೆಲ್ಲರಿಗೂ ಒಂದು ವಿಚಾರ, ನಾನು ಹೇಗೆ ನಡೆದು ಬಂದೆ ಈ ಸಂಸ್ಥೆಯಲ್ಲಿ ಇದ್ದಾಗ ಅನ್ನೋದನ್ನು ಮಕ್ಕಳಿಗೆ ಹೇಳ್ತೀನಿ. ಇದಕ್ಕೆ ಸಮಾನವಾಗಿ ಪೋಷಕರು ಅವರ ಜೊತೆಯಲ್ಲಿ ಇರಲೇಬೇಕು. ನಾವು ಓದುತ್ತಾ ಇದ್ದಾಗ, ಈಗ ಟೈಮಿಂಗ್ ನನಗೆ ಗೊತ್ತಿಲ್ಲ, ಆದರೆ ನಾನು ಓದೋ ಟೈಮಲ್ಲಿ 7:15ಗೆ ನಾವು ಒಳಗಡೆ ಇರಬೇಕು. 7:15ರಿಂದ ಸಂಜೆ 4:15. ಇವತ್ತು ಕೂಡ ಏನಾರ ಡಾಟಾ ಇದ್ದರೆ ನೀವು ತೆಗೆದು ನೋಡ್ಬೋದು. ನಾನು ಒಂದು ದಿನ 7:16ಕ್ಕೆ ಒಳಗೆ ಬಂದಿಲ್ಲ 5 ವರ್ಷದಲ್ಲಿ. ಒಂದು ದಿನ ಕೂಡ 7:16ಕ್ಕೆ ಒಳಗೆ ಎಂಟ್ರ್ ಆಗಿಲ್ಲ. 4:15 ಆಚೆ ಹೋಗೋ ಟೈಮ್ ಅಷ್ಟೇ ಹೊರತು ಅದು ಲೆಕ್ಕ ಮಾತ್ರ. ಅದಾದಮೇಲೆ ಅರ್ಧ ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ಎಷ್ಟು ಬೇಕೋ ಲೇಟ್ ಆಗ್ಬೋದು, ಅಲ್ಲಿ ತನಕ ಹೋಗುತ್ತಾ ಇಲ್ಲ. ಶನಿವಾರ ಭಾನುವಾರ ರಜಾ ಇರ್ತಾ ಇತ್ತು, ಆದರೆ ಪ್ರತಿ ಶನಿವಾರ ನಾನು ಇಲ್ಲೇ ಇರ್ತಾ ಇದ್ದೆ. ಪರ್ಮಿಷನ್ ತೊಗೊಂಡು ಎಕ್ಸ್ಟ್ರಾ ವರ್ಕು ಕಲಿತಾ ಇದ್ದೆ. ದ ಬ್ಯೂಟಿ ಆಫ್ ದಿಸ್ ಕೋರ್ಸ್, ಯಾಕೆ ನನ್ನ ಅದು ತುಂಬ ಬೇರೆ ಒಂದು ವ್ಯಕ್ತಿ ಮಾಡ್ತು ಅಂದರೆ 70 to 75% ಇದು ಶಾಪ್ ಫ್ಲೋರಲ್ಲಿ ನಿಂತು ಪ್ರಾಕ್ಟಿಕಲ್ ಟ್ರೈನಿಂಗ್. ಇದು ಬರೀ 25%. ನಮ್ಗೇನಂದ್ರೆ ನಮ್ಮಲ್ಲಿ ಸ್ಕೂಲಲ್ಲಿ ಬುಕ್ ನೋಡಿದ್ರೆ ಹಂಗೆ ನಿದ್ದೆ ಬಂದ್ಬಿಡೋದು. ಓದೋದು ಭಾಳ ಕಷ್ಟ. ಎಲ್ಲದರಲ್ಲೂ ಪಂಡಿತರಾಗಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆಗೆ ನಮ್ಮಂಥವ್ರು ಬೇಕು, ಎಲ್ಲರೂ ಬೇಕು. ತುಂಬ ಓದಿ ಕೂತಿರೋನ ಮೈ ಬಗ್ಸಿ ಕೆಲಸ ಮಾಡೋನಲ್ಲ. ಕೆಲಸ ಮಾಡೋರು ಯಾರು? ಬಹಳ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ ಈ ಕೋರ್ಸು, ಈ ಒಂದು ವ್ಯವಸ್ಥೆ. ಅಂದರೆ ಒಳಗೆ ಬಂದಾಗ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಪೇರೆಂಟ್ಸ್ ನೀಡ್ ಟು ಬಿ ವೆರಿ ಸಪೋರ್ಟಿವ್. ಇವತ್ತಿನ ಕಾಲ ಒಂದರಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಹಳಷ್ಟು ಪೇರೆಂಟ್ಸ್ಗೆ ಗೊತ್ತಿರಲ್ಲ. ನೀವು ಹೋಗಿ ಒಂದು ತಂದೆನ ಕೇಳಿ ಏನು ಮಾಡ್ತಿದ್ದಾರೆ ಮಕ್ಕಳು ಅಂತ, ಅದು ಅವನು ಏನು ಮಾಡ್ತಿದ್ದಾನೆ ಅಂತ ಹೇಳ್ತೀನಿ ಕೇಳ್ತಾರೆ. ಇಷ್ಟು ಬೇಜವಾಬ್ದಾರಿತನ ಬರ್ಕೂಡ್ದು. ನನ್ನ ಒಂದು ರಿಕ್ವೆಸ್ಟು, ಈ ಮಕ್ಕಳಿಗೆ ಬಹಳಷ್ಟು ಸಪೋರ್ಟಿವ್ ಆಗಿ ಪೇರೆಂಟ್ಸು ಡೈಲಿ 1 ಅವರ್ ಸ್ಪೆಂಡ್ ಮಾಡಿ. ನಿಮ್ಮ 1 ಗಂಟೆ ಕಾಲ ಪ್ರತಿನಿತ್ಯ. ನಾವು ಇವತ್ತಿನ ಕಾಲದಲ್ಲಿ ನಾವು ಓದುವಾಗ ಈ ಮೊಬೈಲೆಲ್ಲ ಇರಲಿಲ್ಲ. ಸಾರ್ ಹೇಳಿದಾಗೆ ಮೊಬೈಲ್ ಹತ್ರ ಅದು ಒಳ್ಳೇದಿತ್ತು. ಆದರೆ ನನ್ನ ಒಂದು ರಿಕ್ವೆಸ್ಟ್ ಪೇರೆಂಟ್ಸಲ್ಲಿ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗಿತ್ತು ಇವತ್ತು ಕ್ಲಾಸಸ್, ಹೇಗಿತ್ತು, ಏನು ಇಷ್ಟ ಆಯಿತು ನಿಮಗೆ, ನಿಮಗೆ ಯಾವ ಪಾಠ ಕಲಿತೆ ನೀನು, ನಿಮಗೆ ಅರ್ಥ ಆಗದಿದ್ರು ಬೇಡ, ಅಟ್ಲೀಸ್ಟ್ ಕುತೂಹಲಕ್ಕೆ ಪ್ರಶ್ನೆ ಮಾಡಿ. 1 ಗಂಟೆ ಕಾಲ ಪೇರೆಂಟ್ಸ್ ಜೊತೆ ನಿಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು ಪ್ರತಿದಿನ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಒಂದು ಮಾತು, ತೆಂಗಿನ ಮರ ನೆಡುವಾಗ 5 ವರ್ಷ ನನ್ನ ಸಾಕು, ಸಾಯೋವರೆಗೂ ನಿನ್ನ ಸಾಕ್ತೀನಿ ಅಂತ ಹೇಳುತ್ತೆ. ನೀವು 5 ವರ್ಷ ಸಾಕಬೇಕ್ರಿ. ಈ ಟ್ರೈನಿಂಗ್ ಪೀರಿಯಡ್ಡಲ್ಲಿ ದಯವಿಟ್ಟು ನಾನೆಲ್ಲ ಪೇರೆಂಟ್ಸ್ಗೆ, ನಾಳೆ ನನ್ನ ಮಗ ಹಂಗಾದ ಮಗಳು ಹೀಗಾದ್ಲು ಅಂದರೆ ಒಂದು ಹೇಳ್ತೀನಿ, ಮಕ್ಕಳು ದೇವರಿದ್ದಾಗೆ. ಮಕ್ಕಳು ತಪ್ಪು ಮಾಡಿದ್ರು ಅನ್ನೋಂಥ ಮುಟ್ಟಾಳ ಸ್ಟೇಟ್ಮೆಂಟೇ ಮಾಡಬೇಡಿ. ದಟ್ಸ್ ಎ ರಾಂಗ್ ಸ್ಟೇಟ್ಮೆಂಟ್. ನಾವು ಹೆತ್ತಿದ್ದು ಮಕ್ಕಳನ್ನ
ಮಕ್ಕಳು ನಮ್ಮನ್ನು ಹೆರಲಿಲ್ಲ. ಈ ಸಮಾಜಕ್ಕೆ, ಈ ವ್ಯವಸ್ಥೆಗೆ ನಾವು ದೂಗ್ತಾ ಇರೋದವನ್ನ. ನಾನು ಒಳ್ಳೆ ಬುದ್ಧಿ ಹೇಳ್ತಿದ್ದೀನಿ ಸರ್, ಆಚೆ ಹೋಗಿ ಕೆಟ್ಟು ಬರ್ತಾನೆ ಅಂದರೆ ನೀವು ಸಂಜೆ ಕೂತು 1 ಗಂಟೆ ಯಾಕೆ ಮಾತಾಡ್ತೀನಿ ಅಂತಂದರೆ, ಇಂಥ ಕೆಟ್ಟ ಸಹವಾಸ ಮಾಡಬೇಡ. ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಒಂದು ಫೋನ್ ಮಾಡಿ ಎಲ್ಲಿದ್ದಾನೆ ಕೇಳಿ, ಎಲ್ಲಿದ್ದಾಳೆ ಕೇಳಿ. ಯಾವತ್ತು ನೀವು ಆ ಕನೆಕ್ಟ್ ಬಿಡ್ತೀರಾ, ಇವತ್ತಿನ ವ್ಯವಸ್ಥೆಯಲ್ಲಿ ತುಂಬ ಕೆಡ್ತಾ ಇರೋದಿದೆ. ತಂದೆ ತಾಯಿ ಆ ಮಕ್ಕಳ ಜೊತೆ ಒಂದು ಒಳ್ಳೆ ಬಾಂಧವ್ಯನೇ ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ. ಬಾಕಿದೇನ್ರಿ, ಓದ್ಕೊಳ್ಳಿ ಬಿಡ್ರಿ, ನನಗೇನಾಗಬೇಕು ಅಂತ ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ. ಮಕ್ಕಳು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ, ಇಂಥ ಭವ್ಯವಾದ ಭಾರತದಲ್ಲಿ ನೆಲೆಸಿರೋದೇ ಒಂದು ಪುಣ್ಯ. ಸಾರ್ ಹೇಳ್ತಾ ಇದ್ರು ಬೇರೆ ದೇಶಕ್ಕೆ ಹೋಗಬೇಕು ಅಂತ. ಹೋಗಬೇಕು, ಹೋಗಿ ಅಲ್ಲಿ ಏನಿದೆ ಕಲ್ತು ಇಮಿಡಿಯೇಟ್ ಆಗಿ ವಾಪಸ್ ಬಂದು ಇಲ್ಲಿ ಸೇವೆ ಮಾಡಬೇಕು. ಭಾರತಕ್ಕಿಂತ ಬೆಟರ್ ನೇಷನ್ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಪ್ರಪಂಚದಲ್ಲಿ ಭಾಳ ಕಡೆ ಸುತ್ತಾಡಿದ್ದೀನಿ. ಬಂದರೆ ಸಾಕ, ಇಲ್ಲಿ ಲ್ಯಾಂಡ್ ಆದರೆ ಸಾಕ, ಮನೆಗೆ ಹೋಗಿ ಒಂದು ಅನ್ನ ಸಾರು ತಿಂದರೆ ಸಾಕ ಅಂತ ಜೀವ ಬಡ್ಕೊಳ್ಳುತ್ತೆ. ಇದು ರೀ ನಮ್ಮ ದೇಶ. ಇನ್ನು ನಾನು ಹೇಳ್ತೀನಿ, ಇದು ಭಾಳ ಒಳ್ಳೆ ಟೈಮ್ ಲೈನ್ ಇದು. ಮಿನಿಮಮ್ ಇನ್ನೊಂದು 25-30 ವರ್ಷ ಬೆಳವಣಿಗೆ ಬಿಟ್ಟು ಬೇರೆ ಮಾತೇ ಇಲ್ಲ ಈ ದೇಶದಲ್ಲಿ. ನೀವು ಯಾವಾಗ ಇಲ್ಲಿ ಲ್ಯಾಂಡ್ ಆಗ್ತಾ ಇದ್ದೀರಾ, ಈಗ ನೀನೊಂದು 3 ವರ್ಷ 4 ವರ್ಷ ನೀವೇನು ಕೋರ್ಸ್ ಮುಗಿದು ಇಂಡಸ್ಟ್ರಿಗೆ ಬೀಳ್ತೀರಾ, ಯು ವಿಲ್ ಬಿ ಆನ್ ಎ ಹೈ ಡಿಮ್ಯಾಂಡ್. ಬೇರೆ ದೇಶಕ್ಕೆ ಇಂಟರ್ನ್ಶಿಪ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಟೈಮಲ್ಲಿ ಇದೆಲ್ಲ ಇರಲಿಲ್ಲ ಅಂತ. ಹೋಗಿ ಕಲ್ತ್ಕೊಂಡ್ಬರ್ಬೇಕಷ್ಟೆ. ನಾನು ಅಲ್ಲೇ ಇದ್ದು ಬಿಡ್ತೀನಿ ಅಂದರೆ, ನನಗಿಬ್ಬರು ಮಕ್ಕಳಿದ್ದಾರೆ. ನನ್ನ ಮಗನು ಹೀಗೆ ಬೇರೆ ದೇಶಕ್ಕೆ ಹೋಗ್ತೀನಿ, ನಾನು ಓದಬೇಕು ಇಂಜಿನಿಯರಿಂಗ್ ಆದಮೇಲೆ ಅಂತ ಇದ್ದ. ಹೋಗ್ಬೋದಪ್ಪ, ಹೋಗಬೇಡ ಅಂತೀನಿ. ಬಲವಂತ ಮಾಡಿ ಹೋಗೋದಾದರೆ ಬರೋ ಅವಶ್ಯಕತೆನೇ ಇಲ್ಲ. ಮನೆಗಾಗಿಲ್ಲ, ದೇಶಕ್ಕಾಗಿಲ್ಲ ಅನ್ನೋ ಮಕ್ಕಳೇ ಅಲ್ಲ. ನಮ್ಮಲ್ಲಿ ಕೆಲಸ ಇಲ್ಲ ಅಂತಾರಲ್ಲ, ಈ ಕೆಲಸ ನಿರುದ್ಯೋಗ ಅನ್ನೋದು ಈ ಒಂದು ಹಾಕ್ತಾರಲ್ಲ, ಯಾರಿಗೆ ಕೆಲಸ ಬೇಡವೋ ಕೆಲಸ ಇರಲ್ಲ ಅಷ್ಟೇ. ಕೆಲಸ ಮಾಡೋನಿಗೆ ಸದಾ ಕೆಲಸ ಇದೆ. ಈ ಮೈಗಳ್ರಿಗೆ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಮಾತನ್ನ ಮಕ್ಕಳು, ನಾನು ಒಂದು 2ನೇ ಸೆಮಿಸ್ಟ್ರಲ್ಲೋ 3ನೇ ಸೆಮಿಸ್ಟ್ರಲ್ಲೋ ಓದ್ತಾ ಇದ್ದೆ. ಆಗ ಸೆಕ್ಯೂರಿಟಿಯಿಂದ ಒಂದು ಮೆಸೇಜ್ ಬಂತು, ಯಾರೋ ಬಂದಿದ್ದಾರೆ ನಿಮ್ಮನ್ನು ನೋಡೋಕ್ಕೆ ಅಂತ. ನನ್ನ ನೋಡೋಕ್ಕೆ ಯಾರಪ್ಪ ಬರ್ತಾರೆ ಅಂತ ಹೇಳಿ ಆಚೆ ಬಂದು ನೋಡಿದೆ. ಆ ಕೆಳಗಡೆ ಈ ಸರ್ವಿಸ್ ರೋಡ್, ಈ ಕೆಳಗಡೆ ರೋಡಲ್ಲಿ, ಆ ಮೇನ್ ಬಿಲ್ಡಿಂಗ್ ಹತ್ರ ಸರ್ವಿಸ್ ರೋಡಲ್ಲಿ ನನ್ನ ತಾಯಿ ನಿಂತಿದ್ಲು. ನಮಗೆ ಆವಾಗ ಬಾಟಲ್ ಗ್ರೀನ್ದು ಯೂನಿಫಾರ್ಮ್, ಬಾಟಲ್ ಗ್ರೀನ್ ಕಲರ್ದು ಒಂದು ಯೂನಿಫಾರ್ಮು, ಕೈಯಲ್ಲಿ ಕಾಟನ್ ವೇಸ್ಟು, ಕೈಯೆಲ್ಲ ಗ್ರೀಸ್ ಆಗಿದೆ. ಹಿಂಗೆ ಒರೆಸ್ಕೊಂಡು ಹಿಂಗೆ ಆಚೆ ಬಂದೆ. ಇಲ್ಲೆಲ್ಲ ಬಟ್ಟೆ ಎಲ್ಲ ಪೂರ್ತಿ ಗ್ರೀಸ್ ಆಗಿ, ನೀವು ಒಳ್ಳೆ ಮೆಕ್ಯಾನಿಕ್ ಇದ್ದಂಗಿದ್ದೆ. ನಾನು ಆಚೆ ಬಂದಾಗ ಅಷ್ಟು ದೂರದಲ್ಲಿ ನಮ್ಮ ತಾಯಿ ನಿಂತಿದ್ಲು. ಯಾಕಮ್ಮ ಬಂದೆ ಅಂದೆ. ಏನು ಸಮಾಚಾರ ಅಂದೆ. ಆ ಸಮಾಚಾರ ಹೇಳೋದೇ ಬಿಟ್ಬಿಟ್ಲು. ನನ್ನ ನೋಡಿ ಅಳಕ್ಕೆ ಶುರು ಮಾಡಿಬಿಟ್ಲು. ಸ್ವಲ್ಪ ಚೆನ್ನಾಗಿ ಓದಿದ್ದಿದ್ರೆ ನಿನಗೆ ಬರ್ತಿತ್ತ ಈ ಗತಿ ಅಂದರು. ಬಂದಿರೋ ವಿಷಯ ಹೇಳಿ ಮನೆಗೆ ಹೋಗು ಮೊದಲು ಅಂದೆ. ಸತ್ಯವಾಗಲು ಗಣಪತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದೇ ಮಾತು ಹೇಳಿದೆ. ಬಂದಿರೋ ವಿಷಯ ಹೇಳಿ ಮೊದಲು ಮನೆಗೆ ಹೋಗು ಅಂದೆ. ಬಂದ್ಲು, ಏನೋ ಒಂದು ವಿಷಯ ಹೇಳಿದ್ಲು, ತುಂಬ ಅರ್ಜೆಂಟ್ ಇತ್ತು. ಅವಾಗೆಲ್ಲ ಫೋನ್ ಈಗಿನ ಥರ ಮೊಬೈಲು ರೀಚ್ ಎಲ್ಲ ಇರಲಿಲ್ಲ. ಸೆಕ್ಯೂರಿಟಿ ಕಾಲ್ ಮಾಡಿದ್ರಂತೆ, ನನ್ನ ಕನೆಕ್ಟ್ ಮಾಡಲಿಲ್ಲ, ಬೇಡ. ಅದು ಸ್ಟೂಡೆಂಟನ್ನು ಹೆಂಗೆ ಕನೆಕ್ಟ್ ಮಾಡ್ತಾರೆ. ಬಂದು ಅರ್ಜೆಂಟ್ ಇತ್ತು, ಮನೆಗೆ ಹೊಟ್ಟೋದು. ಸಂಜೆ ಹೋದಾಗಲೂ ತಿರ್ಗಾ ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ದೊಡ್ಡ ಸ್ಟೇಜ್ ರೆಡಿ ಮಾಡಿದ್ರು. ನಾನು ಹೇಳಿದೆ, ಇದೇ ಕಡೆ ಮಾತು ಈ ಮನೇಲಿ. ಇನ್ನೊಂದು ದಿವಸ ಈ ಸಬ್ಜೆಕ್ಟ್ ತೆಗೆದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. GDTC ಮಾತ್ರ ನಾನು ಬಿಡಲ್ಲ, ಮನೆ ಬಿಡಬಲ್ಲೆ, GDTC ಬಿಡಲ್ಲ. ಇದೇ ಮಾತು ನನ್ನ ತಾಯಿ ಹೋದಾಗ ಕೂಡ ನಿನ್ನ ಹಠ ಗೆಲ್ಲಿಸುತ್ತೆ ಕಣೋ ನಿನ್ನ ಅಂತ ಇದ್ರು. ಯಾಕೆಂದರೆ ನನಗೆ ಈ ಕೋರ್ಸ್ ಆಗಲಿ, ಈ ವ್ಯವಸ್ಥೆ ಆಗಲಿ ಅಷ್ಟು ಇಷ್ಟ ಆಗಿತ್ತು. ನಾನು ಸ್ಟೂಡೆಂಟ್ಸ್ಗಳಿಗೆಲ್ಲ ಹೇಳ್ತೇನೆ, ಇದು ಒಳಗೆ ಬರುವಾಗ ನೀವು ಗೊಂದಲಗಳು, ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಗೊಂದಲಗಳು 100 ಇಟ್ಕೊಂಡು ಒಳಗಡೆ ಬಂದಿದ್ದೀರಾ. ಈಗ ಗೊಂದಲ ಬಿಡಿ, ಡ್ರಾ ಎ ಲೈನ್, ಎನಫ್, ಇಟ್ ಈಸ್ ಓವರ್. ನನ್ನಾಗಬೇಡಿ, ನನಗಿನ್ನ ದೊಡ್ಡವರಾಗಿ ನೀವು ನನ್ನ ಬೆಂಚ್ ಮಾರ್ಕ್ ಮಾಡ್ಕೋಬೇಡಿ. ಒಂದು ಒಳ್ಳೆ ಕೆಲಸ ಈ ವರ್ಷದಿಂದ ಏನಾಗ್ತಾ ಇದೆ ಅಂದರೆ, ನಮ್ಮ MD ಸಾಹೇಬರು ನನಗೊಂದು ಜಾಗ ಕೊಟ್ಟಿದ್ದಾರೆ ಈ ಸಂಸ್ಥೆಯಲ್ಲಿ. ಅಲ್ಯೂಮಿನಿ ಅಸೋಸಿಯೇಷನ್ ಮಾಡಿ ನೀವು ಇಲ್ಲಿ ಬನ್ನಿ, ನಿಮ್ಮ ಅನುಭವಗಳು. ಈಗ ನಾವು ದೊಡ್ಡ ಅಸೋಸಿಯೇಷನ್ ಮಾಡಿ, ದೊಡ್ಡ ಟೀಮ್ ಮಾಡಿ, ಈಗ ನಮ್ಮ ಕಡೆಯಿಂದ ಈಗ ಆಚೆ ತಂತ್ರಜ್ಞಾನ ಏನಿದೆ, ಪ್ರಪಂಚ ಏನು ಕೇಳುತ್ತೆ, ನಮ್ಮ ದೇಶ ಏನು ಕೇಳುತ್ತೆ, ನೀವು ಬಂದು ಸ್ಟೂಡೆಂಟ್ಸ್ಗಳಿಗೆ ಎಜುಕೇಟ್ ಮಾಡಬೇಕು, ನೀವು ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ಅಸೋಸಿಯೇಷನ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಸುವರ್ಣಾವಕಾಶ ನನಗೂ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ. ಈಗ ನಾನು ಸ್ಟೂಡೆಂಟ್ ಥರ ಆವಾಗವಾಗ ಬಂದು ಹೋಗ್ತಾ ಇರಬೇಕು ಸಾಹೇಬರ ಪರ್ಮಿಷನ್ನಿಂದ.
ಮಕ್ಕಳಲ್ಲಿ ನೀವು ಮಾಡ್ತಾ ಇರೋ ಈ ಕೋರ್ಸ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳಿ, ಫೋಕಸ್ ಇರಲಿ. ಸೈಲೆಂಟಾಗಿ ಬಂದು ಸೈಲೆಂಟ್ ಹೋಗೋ ಪ್ರಕ್ರಿಯೆ ಬಿಡಿ, ಪ್ರಶ್ನೆ ಮಾಡಿ. ಇದು ನನಗೆ ಅರ್ಥ ಆಗಿಲ್ಲ, ನನಗೆ ಇದು ಬೇಕು, ಇದು ನೀವು ಹೇಳ್ಕೊಡ್ಬೇಕು. ನೀವು ಪ್ರಶ್ನೆ ಮಾಡಿದ್ರೆ ತಾನೇ ಕ್ವಾಲಿಟಿ ಇಂಪ್ರೂವ್ ಆಗೋದು. ಏನು ಹೇಳ್ತಾರೋ ಕೇಳ್ತೀನಿ, ಹೊಟ್ಟೋಗ್ತೀನಿ. ನಮ್ಮಲ್ಲೆಲ್ಲ ಸ್ಕೂಲಲ್ಲಿ ಅವಾಗಂತ ಟೀಚರ್ ಇವತ್ತು ರಜಾ ಅಂತ ಅಂದರೆ ಅಲ್ಲೇ ಒಳಗೆ ಒಂದು ಡ್ಯಾನ್ಸ್. ಕಳ್ಕೊಂಡಿದ್ಯಾರು? ನಾವು ತಾನೇ. ನಾವಲ್ಲಿ ಹೋಗೋದು ಓದಕ್ಕೆ. ನಿಮ್ಮ ಗಮನ ಹೆಚ್ಚು ಇರಲಿ. ಈ ವಿದ್ಯಾಭ್ಯಾಸದ ಅವಧಿಯಲ್ಲಿ ಕಲಿಯೋದು ಎಷ್ಟಿದ್ರೂ ಸಾಲದು. ತಂದೆ ತಾಯಿಗಳು ನನ್ನ ಹಂಬಲ್ ರಿಕ್ವೆಸ್ಟು, ಇವತ್ತು ಮೊದಲನೇ ದಿನ ಬಂದಿದ್ದೀರಿ. ನನಗೆ ಗೊತ್ತು ಭಾಳ ಜನ ಮನೆಯಲ್ಲಿ ಹೊರಡುವಾಗಲೇ ಅಂದಿರ್ತಾರೆ, ನೀನೇ ಹೋದ್ರಾಗಲ್ವಾ, ನಾ ಬರಲೇಬೇಕಾ? ಅದು ಸೋಮವಾರ ಬೆಳಗ್ಗೆ. ನನಗೆ ಅಲ್ಲಿ ಆಫೀಸಲ್ಲಿ ಹೆಂಗೆ ಗೊತ್ತಾ? ಒಂದು ಸಲ ನಿಮ್ಮ ತಂದೆ ತಾಯಿಗಳನ್ನು ಯೋಚನೆ ಮಾಡಿ. ಅವ್ರು ಹೇಗೆ ಹೇಳಿಲ್ಲ. ನೀವು ಈ ಸಮಯ ಕೊಡ್ತಾ ಇರೋದು ನಿಮ್ಮ ಭವಿಷ್ಯ, ನಿಮ್ಮ ಮನೆ, ನಿಮ್ಮ ಒಂದು ಇದು ಮುಂದಕ್ಕೆ ಹೋಗಲಿ, ಚೆನ್ನಾಗಿ ನಡೀಲಿ ಅಂತ ಹೇಳಿ. ಇದು ವ್ಯರ್ಥವಾದ ಸಮಯ ಅಲ್ಲ, ಬಹಳ ಮುಖ್ಯವಾದ ಸಮಯ. ನಿಮ್ಮ ಫೋಕಸ್, ಅಟೆನ್ಷನ್ ಬಹಳ ಬೇಕು. ಪ್ರತಿದಿನ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಈ 1 ಗಂಟೆ ಕಾಲ ಮಿಸ್ ಮಾಡಿ ಕಡೆಯಲ್ಲಿ ವ್ಯಥೆ ಪಡಬೇಡಿ. ತಂದೆ ತಾಯಿ ಇಬ್ಬರು. ಅವ್ರು ನಂಗೆ ಹೇಳಿಲ್ಲ ಅಂತ ತಾಯಿ, ನಿಂಗಲ್ವ ಹೇಳಿದ್ದು ಅಂತ ತಂದೆ. ಹೀಗೆ ಹೋಗ್ಬೇಡಿ, ತಿರ್ಗಾ ಇಬ್ಬರು ಮಾಡಬೇಕು. ಮಕ್ಕಳು ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಕಲೀರಿ. ನೀವೆಲ್ಲ ಈ ದೇಶದ ಭವಿಷ್ಯ. ದೇಶವನ್ನು ಹೆಚ್ಚು ಮುಂದೆ ತಗೊಂಡು ಹೋಗೋದಕ್ಕೆ ನೀವೆಲ್ಲರೂ ಕಾರಣರಾಗಿ. ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಗೂ, MD ಸಾರ್ಗೂ ಮತ್ತು ಎಂಟೈರ್ ಟೀಮ್ಗೂ ಧನ್ಯವಾದನ ಹೇಳಿ ನನ್ನ ಮಾತನಾಡ್ತೀನಿ.